ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಏನಂತಂದ್ರೆ ಸಂಬಂಧಗಳ ಬೆಲೆ, ಟೈಮ್ನ ಬೆಲೆ, ಊಟದ ಬೆಲೆ ಎಲ್ಲ ಕಲಿತೆ. ನಾನು ಅದಕ್ಕೆ ಮುಂಚೆ ಇರಲಿಲ್ಲ ಅಂತಲ್ಲ, ಬಟ್ ಅದ್ರ ಮೇಲೆ ಗೌರವ ಇನ್ನೂ ಜಾಸ್ತಿ ಆಯಿತು. ನಾನು ಅವತ್ತಿಂದನೂ ಅಷ್ಟೇ ಜನರ ಜೊತೆ ಬೆರೆತು ಜನಕ್ಕೆ ಹಾಗೆ ಇದ್ದ ವ್ಯಕ್ತಿ. ಸಮಯ ಅಂತ ಬಂದಾಗ ಒಂದು ದಿನದಲ್ಲಿ 8 ಪ್ರೋಗ್ರಾಮ್ 7 ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಅಂದಾಗಲೇ ಅರ್ಥ ಮಾಡ್ಕೊಬೇಕು ಸಮಯಕ್ಕೆ ಎಷ್ಟು ನಾನು ಟೈಮ್ ಕೊಡ್ತಾ ಇದ್ದೆ. ಅದಕ್ಕೋಸ್ಕರ ಅಂತ ಮತ್ತು ಊಟ ಅಂತ ಬಂದವಾಗ ಕೆಲವೊಂದು ಟೈಮಲ್ಲಿ ನಾನು ಯಾವತ್ತೂ ಊಟದ ಬಗ್ಗೆ ನಾನು ಮಾತಾಡಿಲ್ಲ. ಹೊರಗಡೆ ಇದ್ದಾಗೂ ಮಾತಾಡಿದ್ದೀನಿ. ಊಟ ವಾಶುಕಾಗಿ ತಿನ್ನಬೇಕು ಅಂತಂದಾಗ ಕಣ್ಣಿಗೆ ಬೇಕಾದ್ರೆ ರೆಸ್ಟೋರೆಂಟ್ ತಿನ್ಬೋದು. ಒಂದು ಸಭೆಗಳಲ್ಲಿ ಊಟ ಹಾಕಿರೋ ಮಾತಾಡಬೇಡ್ರಿ ಅಂತ ಹೇಳಿದ್ದವನು ನಾನೇ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೂ ಅಷ್ಟೇ, ಈಗಲೂ ಅಷ್ಟೇ. ನಾನು ಬಿಗ್ ಬಾಸ್ ಮನೆಯಲ್ಲೂ ಅಷ್ಟೇ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಒಂದು ದಿನಾನೂ ನಾನು ಹೇಳ್ದವನಲ್ಲ. ಯಾಕಂತಂದರೆ ಹೊಟ್ಟೆ ಹಸುವಿಗೆ ಎನರ್ಜಿಗೋಸ್ಕರ ಊಟ ಮಾಡೋದು. ಓಕೆ, ನೀವು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆಲ್ಲ ಹೊರಗಡೆ ನಿಮಗೆ ಅಭಿಮಾನಿಗಳಿದ್ರು ಮೊದಲಿಂದನೇ. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ಮ ಒಳ್ಳೆ ಕೆಲಸಗಳನ್ನ ತೋರಿಸ್ತಾ ಇದ್ರು. ಬಿಗ್ ಬಾಸ್ಗೆ ಹೋದ್ಮೇಲೂ ಅವರು ಅಷ್ಟೇ ಪ್ರೀತಿ ಕೊಡ್ತಾರೆ, ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ? 100% ನಾಮಿನೇಷನ್ ಅಂತ ಬಂದಾಗ ಎಲ್ಲರೂ ಭಯ ಬೀಳೋರು. ಒಬ್ಬರ ನಾಮಿನೇಷನ್ ಭಯ ಬೀಳ್ತಾ ಇರಲಿಲ್ಲ. ಯಾಕಂದರೆ ಹೊರಗಡೆ ನಾನು ನಿಸ್ವಾರ್ಥವಾಗಿ ನಾನು ಜನಕ್ಕೆ ನಾನು ಪ್ರೀತಿ ಕೊಟ್ಟಿರೋದು, ಅವ್ರನ್ನ ನಾನು ಪ್ರೀತಿಸಿರೋದಿರ್ಬೋದು. ಮತ್ತು ಅದು ಎಲ್ಲೋ ಲಕ್ಷಾಂತರ ಜನದಲ್ಲಿ ಜೈ ಹಳ್ಳಿಕಾರ ಅನ್ನೋ ಮಾತು ಇವತ್ತು ಕೋಟ್ಯಾಂತರ ಜನದ ಬಾಯಲ್ಲಿ ಜೈ ಹಳ್ಳಿಕಾರ ಅನ್ನೋ ಮುಖಾಂತರ ಅವ್ರು ನನಗೆ ಕೊಟ್ಟಿರೋ ಆಶೀರ್ವಾದ. ಮತ್ತು ನನಗೆ ಬಂದಿದ್ದ ಸಿಚುವೇಶನ್ ಬಹುಶಃ ಜೀವನಗಳಲ್ಲಿ ಬೇರೆಯವ್ರಿಗೆ ಯಾರಿಗೂ ಬರೋದು ಬೇಡ. ಅಂಥ ಟೈಮಲ್ಲೂ ಬೆಟ್ಟದಂಥ ಕಷ್ಟನ ಊದಂಗೆ ಮಾಡಿ ಜನ ಮತ್ತು ಭಗವಂತನು ಸಾಕಾರ ಮಾಡಿದ್ದು ಉದಾಹರಣೆ. ಅದಕ್ಕೆ ನಿಮಗೆ ಹಸುಗಳು ಪ್ರಾಣಿಗಳಂದ್ರೆ ತುಂಬ ಪ್ರೀತಿ, ಹಳ್ಳಿಕರ್ ಅಂದರೆ ಇನ್ನೂ ಇಷ್ಟ. ಅದರಲ್ಲೂ ಯಾಕೆ ಅಷ್ಟೊಂದು ಒಲವು ಪ್ರಾಣಿಗಳ ಮೇಲೆ? ಅಂದರೆ ಸ್ವಾಭಾವಿಕವಾಗಿ ರೈತಾಪಿ ಕುಟುಂಬದಿಂದ ಬಂದಿರೋ ಕಾರಣಕ್ಕೆ ದನ, ಕರ, ಕುರಿ, ಕೋಳಿ, ಮೇಕೆ ಇವೆಲ್ಲನೂ ನೋಡಿಕೊಂಡು ಬಂದಿರೋ ಕಾರಣಕ್ಕೆ ಚಿಕ್ಕ ವಯಸ್ಸಿಂದನೂ ನನಗೆ ಅದಂದ್ರೆ ಪ್ರೀತಿ. ನಮ್ಮ ಅಜ್ಜಿ ಇರೋವರೆಗೂ ಹೇಳೋರು ಮನೆಯಲ್ಲಿ ಗೊಡ್ಡು ಕಳಿಬಾರ್ದಪ್ಪ, ಮನೆಯಲ್ಲಿ ಮುಗ್ಜೀವ ಇರಬೇಕು ಅಂತ. ನಮ್ಮ ಹಿರಿಕರು ಮಾಡಿರೋ ಆಸ್ತಿಗಳ ಅನುಭವಿಸೋಕೆ ಎಷ್ಟು ನಾವು ಹಕ್ಕದಾರರೋ, ಅವರು ಹೇಳಿರ್ತಕ್ಕಂಥ ಮಾತುಗಳನ್ನ ವೇದವಾಕ್ಯವಾಗಿ ಪಾಲನೆ ಮಾಡೋದ್ರಲ್ಲೂ ನಾವು ಹಕ್ಕದಾರರಾಗಬೇಕು ಅಂತ ನನ್ನ ಅಭಿಪ್ರಾಯ ಮತ್ತು ನನ್ನ ಅನಿಸಿಕೆ. ನಾನು ಆ ಮಾತು ನಿಂತ್ಕೊತೀನಿ. ಓಕೆ, ನಿಮ್ಮನ್ನು ಸ್ಟಾರ್ಟಿಂಗ್ ಬಿಗ್ ಬಾಸ್ಗೆ ಇನ್ವೈಟ್ ಮಾಡಿದಾಗ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ನೀವು ಸ್ಟಾರ್ಟಿಂಗಿಗೆ ಒಪ್ಕೊಂಡ್ರ ಅಥವಾ ಯೋಚನೆ ಮಾಡಿದ್ರ? ಇಲ್ಲ, ನನಗಿದು 2ನೇ ವರ್ಷ. 1ನೇ ವರ್ಷನೂ ಬಂದಿತ್ತು, ನಾನು ಅಷ್ಟು ಇದು ಮಾಡಿರಲಿಲ್ಲ. ಈ ವರ್ಷ ಎಲ್ಲೋ ನನಗೆ ನಮ್ಮೂರು ಕೆರೆ ಹತ್ರ ಬರೋವಾಗ ದುಗ್ಲಾಮ ದೇವಸ್ಥಾನ ಹತ್ರನೇ ಫೋನ್ ಬರುತ್ತೆ. ನಾನು ಅದನ್ನೇನು ಹೇಳಿರಲ್ಲ. ಮತ್ತೆ 2-3 ದಿನ ಬಿಟ್ಟು ಬರಬೇಕು, ಮತ್ತೆ ಅದೇ ದೇವಸ್ಥಾನ ಮುಂದೆನೇ ಫೋನ್ ಬರುತ್ತೆ. ಎಲ್ಲೋ ಕನೆಕ್ಟ್ ಅನಿಸ್ತು ನನಗೆ. ದೇವರು ಹೇಳ್ತಾವನೆ ಹೋಗ್ಬಿಟ್ಟು ಮಾಮ ಅಂತ. ಸೊ ಅದು ಬಂದು ಮನೇಲಿ ಹೇಳಿದಾಗ 2ನೇ ಮಾತೇ ಇಲ್ಲ, ಹೋಗು ನೀವು ಬಿಗ್ ಬಾಸ್ ಕಲ್ತ್ಕೊಂಡು. ಓಕೆ, ಇನ್ನೊಂದು ವಿಶೇಷತೆ ಅಂದರೆ ಇಷ್ಟು ವರ್ಷ ಇಷ್ಟು ಸೀಸನ್ಗಳಲ್ಲಿ ಇಂಥ ಒಂದು ಫ್ರೆಂಡ್ಶಿಪ್ ಯಾವತ್ತೂ ಆಗಿಲ್ಲ, ಯಾರಿಗೂ ಆಗಿಲ್ಲ. ನಿಮ್ಮದು ಅಂಥ ಒಂದು ಬಾಂಧವ್ಯ ಅಂತಲೇ ಹೇಳ್ಬೋದು ನಿಮ್ಮದು ಮತ್ತು ಶಿವಾನಿ ಸಂತೋಷ್. ಅದು ಹೆಂಗೆ ಕನೆಕ್ಟ್ ಆಯಿತು ಸರ್ ಅಷ್ಟರ ಮಟ್ಟಿಗೆ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಅಂತ? ಯಾವತ್ತು ನಾವು ವ್ಯಕ್ತಿತ್ವ ನಮ್ಮದೇ ಆಗಿದ್ದಾಗ ಅದರಲ್ಲಿ ಬರ್ತಕ್ಕಂಥ ಭಾವನೆಗಳು ನಮ್ಮದೇ ಆಗಿರ್ತದೆ. ನಾನು ಹೊರಗಡೆನೂ ಅಷ್ಟೇ. ಯಾಕೆ ಹೊರತು ಸಂತೋಷಕ್ಕೆ ಅಭಿಮಾನಿಗಳು ಜಾಸ್ತಿ, ಯಾಕೆ ಅವ್ರು ಪ್ರೀತಿಸೋ ಜನ ಜಾಸ್ತಿ ಅಂದರೆ ನನ್ನ ಮನಸ್ಸಿಂದನೇ ಜನನ ಅಪ್ಕೊಂಡೋಗಿರ್ಬೋದು, ಅವ್ರು ಕೂಡ ಗೌರವ ಇರ್ಬೋದು. ಒಳಗಡೆ ಹೋದಾಗೆಲ್ಲ ನಮ್ಮ ಸ್ನೇಹಿತನ ಏನೋ ಒಂದು ಸಂದರ್ಭದಲ್ಲಿ ತಪ್ಪು ಮಾಡ್ದ ಅಂತ ಅಂದ್ಬಿಟ್ಟು ಬಿಟ್ಟು ಹಾಕೋಕ್ಕಾಗಲ್ಲ. ಆ ತಪ್ಪು ಮಾಡ್ದಾಗ ತಿದ್ದಿ ನಾನು ಬೇಜಾರಾದಾಗ ನಾನು ನಿಂತು ಅದನ್ನ ಲಾಸ್ಟ್ವರೆಗೂ ನಾನು ಸ್ನೇಹನ ಗೆದ್ದುಕೊಂಡು ಬಿಗ್ ಬಾಸಿಂದ ಹೊರಗಡೆ ಬಂದು ಇನ್ನು ಮುಂದೇನೂ ಅದು ಸಾಧಿಸ್ತೀನಿ. ಆದರೆ ಅಲ್ಲಿ ಬಾಕಿ ಉಳಿದವ್ರ ಜೊತೆ ಅಷ್ಟು ಬೆರ್ತಿಲ್ಲ ಲಾಸ್ಟ್ ತನಕ. ನೀವು ಅಷ್ಟು ಎಷ್ಟು ಬೇಕು ಅಷ್ಟೇ ಮಾತಾಡಿ ಮುಗಿಸ್ಬಿಡ್ತೀವಿ. ಇವ್ರ ಜೊತೆ ಮಾತ್ರ ಆ ಬಾಂಡಿಂಗ್, ಬೇರೆಯವ್ರ ಜೊತೆ ಯಾಕೆ ಆ ಬಾಂಡಿಂಗ್ ಕ್ರಿಯೇಟ್ ಆಗಲಿಲ್ಲ? ಅದಕ್ಕೇನೆ ನಿಮ್ಮ ಮತ್ತು ತುಕಾಲಿ ಫ್ರೆಂಡ್ಶಿಪ್ ಅದು ನೀವು ಕೇಳಿದ ಪ್ರಶ್ನೆ ಅಲ್ವಾ? ಮತ್ತು ಬಿಗ್ ಬಾಸ್ ಮನೆಯವ್ರು ಎಲ್ಲರೂ ಅಂತ ಅಂದವಾಗ ಎಲ್ಲರೂ ಗೌರವನೇ ಕೊಡ್ತಾರೋ, ನಾನು ಅವ್ರಿಗೆ ಅದೇ ಗೌರವ ಕೊಡ್ತಾಯಿದ್ದೆ ಅಷ್ಟೇ. ಓಕೆ ಅಣ್ಣ, ಈಗ ಬಿಗ್ ಬಾಸ್ಗೆ ಹೋದವರು ಒಂದಷ್ಟು ಜನ ಆ್ಯಕ್ಟರ್ಗಳಾಗ್ತಾರೆ, ಒಂದಷ್ಟು ಜನ ಇನ್ನೊಂದು ಬಿಸ್ನೆಸ್ ಮಾಡ್ಕೊತಾರೆ, ಅದು ಪರ್ಸ್ನಲು. ಬಟ್ ನೀವು ಬಿಗ್ ಬಾಸ್ ಮನೆಯಲ್ಲಿ ಬಂದಮೇಲೆ ನಿಮಗೆ ಸಿನಿಮಾಗಳಲ್ಲಾಗಿರ್ಬೋದು, ರಿಯಾಲಿಟಿ ಪ್ರೋಗ್ರಾಮ್ಗಳಲ್ಲಾಗಿರ್ಬೋದು ಏನಾದರೂ ಆಫರ್ ಬಂತ, ಅವಕಾಶಗಳಿತ್ತ? ಸುಮಾರು ಬಂದಿದ್ದಾವೆ. ಸುಮಾರು ಆ್ಯಡ್ಸು ಅವೆಲ್ಲನೂ ಸಮಯ ನೋಡಿಕೊಂಡು ಅವೆಲ್ಲ ಮಾಡ್ತೀನಿ. ಬಟ್ ಈ 24/7 ನನಗೆ ಅದು ಇದು ಇಲ್ಲ. ಯಾಕಂದರೆ ನಾವು ರೈತರ ಪರ ನಿಂತಿರೋ ಕಾರಣಕ್ಕೆ ನಾನು ಜನದ ಜೊತೆ ಇರಬೇಕು ಜಾಸ್ತಿ. ನೀವೇ ನೋಡ್ಬೋದು, ಬೆಳಗ್ಗೆಯಿಂದ ಜನ ಹಿಂಗೆ ಬರ್ತಾವ್ರೆ. ಆಲ್ರೆಡಿ ಇವಾಗ 8 ದಿನ ಆಗೈತೆ. ನಾನು 10 ಪೈಸಾ ಜನ ಅಷ್ಟೇ ನಾನು ನೋಡೋಕ್ಕಾಗಿರೋದು, ಮಾತಾಡ್ಸೋಕ್ಕಾಗಿರೋದು. ಎಷ್ಟು ಜನ ಇನ್ನೂ ಎಲ್ಲ ಜಿಲ್ಲೆಗಳಿಂದ ಕರೀತಾವ್ರೆ ಅಂತ ರೋಡ್ ಶೋ ಮಾಡ್ತಾಯಿದ್ರಿ, ರ್ಯಾಲಿ ಮಾಡ್ತಾಯಿದ್ರಿ, ನೀವು ಬರಬೇಕು. ಪ್ರೋಗ್ರಾಮ್ಸ್ ತುಂಬ ಇದ್ದಾವೆ, ಒಂದೊಂದು ದಿನಕ್ಕೆ 10 ಪ್ರೋಗ್ರಾಮ್ ಆಗಿದೆ. ಸೊ ನಾನು ಇದಕ್ಕೆಲ್ಲ ಆಭಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ಮೊದಲು ನಾವು ನೋಡಿದ್ದು, ಇವಾಗಲೂ ನೋಡ್ತಾ ಇದ್ದೀವಿ, ನಿಮ್ಮ ಮಾತಾಡೋ ಶೈಲಿನೇ ಬೇರೆ ಇರುತ್ತೆ. ಆದರೆ ಬಿಗ್ ಬಾಸಲ್ಲಿ ಅದು ಯಾವುದು ಕಾಣಿಸ್ತಾ ಇಲ್ಲ ನಮಗೆ.
ಜನನು ಅದನ್ನೇ ಕೇಳ್ತಾ ಇದ್ದಾರೆ. ಹತ್ರ ಏನು ಹೇಳ್ತೀನಿ ಅಂದರೆ, ಇವಾಗ ನೀವು ನಮ್ಮನ್ನ ಏನಂತ ಮಾತಾಡ್ತೀರಿ? ಅಣ್ಣ ಅಂತ ಕರಿತೀನಿ. ನಾನೇನಂತ ಹೇಳಿದೆ? ಅಣ್ಣ ಅಂತ. ನೀವು ಬೇರೆ ಥರ ಮಾತಾಡ್ತೀನಿ, ನಾನು ಬೇರೆ ಥರ ಕೊಡ್ತೀನಿ ಅಷ್ಟೇ, ಒಂದೇ ಮಾತಲ್ಲಿ ಮುಗಿಸ್ಬಿಡ್ತೀನಿ ಅಂತ. ಅಲ್ಲ ಒಂದೇ ಮಾತಲ್ಲಿ ಮುಗಿಸ್ತೀನಿ ಅಂತಲ್ಲ. ನೋಡೋಣ, ನಾವು ಕೇಳ್ಕೊಂಡೋಗಿ ಜಗಳ ಮಾಡೋದು ಅದು ಅವ್ರ ವ್ಯಕ್ತಿತ್ವ ತೋರಿಸ್ತದೆ. ನಮ್ಮದು ಅದಲ್ಲ ಅಂತಂದವಾಗ ಇವಾಗ ನಮ್ಮದು ಏನು ನಮ್ಮ ಕೆಲಸ ನಮ್ಮ ಕಾರ್ಯ ನಾವು ಇರೋದೇ ಬಿಗ್ ಬಾಸ್. ಅಲ್ಲಿ ಫೋಟೇಜ್ಗೋಸ್ಕರ ಇಲ್ಲ ಇವತ್ತು ನಾವೇನು ಮಾಡಿಲ್ಲ ಅಂತ ಜಗಳ ಮಾಡಿರೋರು ಉಂಟು. ನಾನು ಹೆಸರು ಹೇಳಲ್ಲ. ಈ ವಾರ ಏನು ಮಾಡಿಲ್ಲ ಗುರು, ಅಟ್ಲೀಸ್ಟ್ ಜಗಳನ ಮಾಡೋಣ, ಕಂಟೆಂಟ್ ಕೊಡೋಣ ಅಂತಾರೆ. ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಇರೋದಿದ್ದಂಗೆ ಇದ್ದು ಆಡೋದೇ ಬಿಗ್ ಬಾಸ್. ನಾನು ಅದು ಆಡಿದ್ದೀನಿ, ಜನಗಳ ಮನಸ್ಸು ಗೆದ್ದಿದ್ದೀನಿ, ಜನಗಳ ಜೊತೆ ನಾನು ಇದ್ದೀನಿ. ಯಾವತ್ತೂ ನಾನು ಚಿರುರುಣಿ ಅವ್ರು ತೋರಿಸೋ ಪ್ರೀತಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.